ಈ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಯಾರನ್ನೂ ಕೂಡ ಕೆಟ್ಟ ಭಾಷೆಯಿಂದ ಮಾತನಾಡಿದ್ದಿಲ್ಲ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಹೇಗೆ ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಗಂಟು ಕಟ್ತಾ ಇದೆ. ಕಾರಣ ಇಷ್ಟೇ, ಈ ನಾಡು ಕಂಡ, ಈ ದೇಶ ಕಂಡ, ಈ ಜಿಲ್ಲೆ ಕಂಡ ಜನಾರ್ದನ್ ಪೂಜಾರಿಯವರು ಅತ್ಯಂತ ನೋವಿನಿಂದ ಮನೆಯಲ್ಲಿದ್ದಾರೆ. ಯಾಕೆಂತ ಹೇಳಿದರೆ, ಒಬ್ಬ ಜನಾರ್ದನ್ ಪೂಜಾರಿ ಅಂತ ಮೇರು ಸದೃಶ ವ್ಯಕ್ತಿಯನ್ನ ಅತ್ಯಂತ ಕೆಟ್ಟ ಅವ್ಯಾಚ್ಯ ಶಬ್ದಗಳಿಂದ ಒಬ್ಬ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಒಂದು ಮದುವೆಯ ಸಮಾರಂಭದ ಸಭಾಂಗಣದಲ್ಲಿ ಸುಮಾರು 100-150 ಜನರು ಸೇರಿದಂತಹ ಸ್ಥಳದಲ್ಲಿ ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿ ನಮ್ಮ ಜನ ತಲೆ ತಗ್ಗಿಸುವಂತ ರೀತಿಯ ಒಂದು ವರ್ತನೆಯನ್ನು ಮಾಡಿದ್ದಾರೆ. ಬಹುಶಃ ಅದು ನಿನ್ನೆ ಮೊನ್ನೆ ಆದದ್ದಲ್ಲ, ಆಗಿ ಕೆಲವು ದಿನಗಳಾಯಿತು. ಆದರೆ ನೀವು ಕೇಳಬಹುದು, ಇಷ್ಟು ದಿವಸ ಯಾಕೆ ನೀವು ಹೇಳಿಲ್ಲ ಅಂತ. ಪೂಜಾರಿಯವರಿಗೆ ಬೈದದ್ದು ಗೊತ್ತಿತ್ತು. ನಾವು ಪೂಜಾರಿಯವರ ಏನು ಹೇಗೆ ಹೇಳುವುದು ಅಂತ, ಯಾಕಂತ ಹೇಳಿದ್ರೆ ಎಂಥ ಭಾಷೆ ಅಂತ ಹೇಳಿದ್ರೆ ನಿಮಗೆ ಕೂಡ ಆ ಭಾಷೆಯನ್ನು ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ನಿಮ್ಮ ಮುಂದೆ ಹೇಗೆ ಹೇಳುವುದು ಅಂತ ನಾನೀಗ ನನ್ನ ಒಳಗೆ ತಡ್ಕಾಡ್ತಾ ಇದ್ದೇನೆ. ನಾನೀಗ ಅದು ಯಾವ ಭಾಷೆಯಲ್ಲಿ ನಾನು ಹೇಳುವುದು ಅಂತ. ಸುರತ್ಕಲ್ನ ರತ್ನ ಬೋರ್ವೆಲ್ನ ದನಿ ಮಾಲಕ, ಸುರತ್ಕಲ್ಲಿನ ರತ್ನ ಬೋರ್ವೆಲ್ನ ಮಾಲೀಕ ರಾಜೇಶ್, ಆಸ್ಕರ್ ಫೆರ್ನಾಂಡಿಸರ ಕಟ್ಟ ಅಭಿಮಾನಿ ಶಿಷ್ಯ ರಾಜೇಶ್ ಅವರ ಮದುವೆ ಸುರತ್ಕಲ್ನ ಬಂಟರ ಭವನದಲ್ಲಿ ನಡೆದಿತ್ತು. ರಾತ್ರಿ ಸುಮಾರು 9:30 ಗಂಟೆ. ಈ 9:30 ಗಂಟೆಗೆ ಉಸ್ತುವಾರಿ ಸಚಿವರು ಅವರ ಬೆಂಬಲಿಗರೊಂದಿಗೆ ಆ ಮದುವೆಗೆ ಬಂದಿದ್ದು. ದಂಪತಿಗಳಿಗೆ ವಿಶ್ ಮಾಡಿ ಕೆಳಗೆ ಬರುವಾಗ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆಗಿರತಕ್ಕಂತಹ ಅರುಣ್ ಕೊಯ್ಯಲ್ಲೋ ಮತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿದ್ದ ತೇಜಸ್ವಿ ರಾಜ್, ನಿಮ್ಮ ನಂಬರ್ ಕೊಡ್ತೇನೆ, ನೀವು ಮಾತಾಡ್ಬೋದು ಅವರ ಹತ್ರ. ಬಂದ ತಕ್ಷಣ, ಇವರನ್ನು ನೋಡಿದ ತಕ್ಷಣ ರಮಾನಾಥ್ರೆ ಆಕ್ರೋಶಗೊಂಡು ಅವರು ಫಸ್ಟಿಗೆ ಹೇಳಿದ್ದೇನಂತ ಹೇಳಿದ್ರೆ, ಅವರು ಹೇಳಿದ ಶಬ್ದಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ, ತುಳುವಿನಲ್ಲಿ ಹೇಳಿದರು. ಓಲುಲ್ಲೆಯ ನಿನ್ನ ಕೆ ಕಳ್ಳಿಗೆ, ಕುಡ್ಚಿಲೆ ಕಳ್ಳಿಗೆ, ತಾರ್ನಾ ಶೆಟ್ಟಿ ಓಲುಲ್ಲೆ ಅಂತ ಫಸ್ಟ್ ಶಬ್ದ. ಇವರು ಮಾತಾಡಲಿಲ್ಲ. ಎರಡನೇ ಶಬ್ದ, ಆಯ ರಂಡ್ಯಾಮಗೆ ನಾಯಿ ಸುಳಾಮಗೆ ಜನಾರ್ದನ್ ಪೂಜಾರಿ ಓಲುಲ್ಲೆ. ಕನ್ನಡದಾಗ ನೀವೇ ತರ್ಜುಮೆ ಮಾಡಿ. ನನಗೆ ಇದು ಹೇಳಲಿಕ್ಕೆ ಆಕ್ಚುಲಿ ನನ್ನ ಗಂಟಲು ಕಟ್ತಾ ಇದೆ. ಪೂಜಾರಿ ಅಂತವರಿಗೆ ಈ ಮಾತು ಹೇಳ್ಬಾರ್ದು. ನಾಯಿ ಸುಳಾಮಗೆ ಜನಾರ್ದನ್ ಪೂಜಾರಿ ಜೀವೋಡು ಉಲ್ಲೇನಾ ಸೈದೇನಾ ಆಯೆ ಬೆಂಗಳೂರಿಗೆ ಪೋಯಂಡ ಪಾಡಿಯರೆ ಕುರುಬೇರು ಕಾತೊಂದು ಉಲ್ಲೇದು. ಇದು ರಮಾನಾಥ್ರೆಗಳ ಬಾಯಲ್ಲಿ ಬಂದಂತ ಒಂದು ಶಬ್ದ. ಸುಮಾರು 34 ವರ್ಷಗಳಿಂದ ನಾನು ಜನಾರ್ದನ್ ಪೂಜಾರಿ ಜೊತೆಯಲ್ಲಿದ್ದೇನೆ. ನನಗೆ ಪೂಜಾರಿ ಅವರು ಏನು ಮಾಡಿಲ್ಲ, ನಾನು ಏನೂ ಕೇಳಲಿಲ್ಲ. ಆದರೆ ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ, ರಮಾನಾಥ್ರೆ MLA ಆದದ್ದು ಹೇಗೆ? ಈ ಪತ್ರಕರ್ತೆ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. 1981ರಲ್ಲಿ ರಮಾನಾಥ್ರೆಗಳು ಕಲ್ಲಡ್ಕದ ಸ್ವಾತಂತ್ರ್ಯ ಹೋರಾಟಗಾರ ಸದಾನಂದ ಪೈಗಳ ಮುಖಾಂತರ ಜನಾರ್ದನ್ ಪೂಜಾರಿ ಅವರಿಗೆ ಕರ್ಕೊಂಡು ಬಂದು ಕಾಂಗ್ರೆಸ್ಸಿಗೆ ಸೇರಿಸಿದ್ದು 1981ರಲ್ಲಿ. ನಾನು ಸೇರಿದ್ದು 1982ರಲ್ಲಿ ಕಾಂಗ್ರೆಸ್ಗೆ. ಜನಾರ್ದನ್ ಪೂಜಾರಿ ಅವರು ಆಗ MP ಆಗಿದ್ದರು. 1982ರಲ್ಲಿ ಜನಾರ್ದನ್ ಪೂಜಾರಿ ಅವರು ಡೆಪ್ಯೂಟಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಇಂದಿರಾ ಗಾಂಧಿಯ ಸರ್ಕಾರದಲ್ಲಿ ಆದರು. ಅಲ್ಲಿಂದ ರಮಾನಾಥ್ರೆಯವರು ಪೂಜಾರಿ ಜೊತೆಯಲ್ಲಿ ಇದ್ದರು. ದಿನಂಪ್ರತಿ ಪೂಜಾರಿಯವರ ಮನೆಗೆ ಬರ್ತಾ ಇದ್ದರು. ಪೂಜಾರಿಯವರ ಹತ್ರ ಈ ವಿಷಯ ನಾವು ಗೊತ್ತು ಮಾಡಿ 1 ವಾರ ಆಯ್ತು ಅಷ್ಟೇ ಈ ವಿಚಾರ. ಅವರು ಈ ಶಬ್ದಗಳನ್ನು ಕೇಳಿದ ನಂತರ
ಆ ಮನುಷ್ಯ ನೊಂದುಕೊಂಡಿದ್ದರಿಂದ ನಾನು ಇವರು ಪೂಜಾರಿ ಇವರು ಬರೆದು ಕಾಲಿಡುವುದು ಜನಾರ್ದನ್ ಪೂಜಾರಿ ಅವರು ಅಡ್ಡ ಬೀಳುವುದು. ಆಗ ತಾಯಿ ಹೇಳ್ತಿದ್ರಂತೆ ಪೂಜಾರಿ ಅವ್ರಿಗೂ, ದಾಯ ಮರ ನಿನ್ನ ಕಾರ ಮುದ್ದೆಗೆ ಬರೋದು ದಿನೋಲ ಬರ್ತಿ ಆಗ ದಾದ ಮಂಜು ಮಲ್ಪುಲ ಅಂತ ತಾಯಿ ಹೇಳಿ. 85ರಲ್ಲಿ ಜನಾರ್ದನ್ ಪೂಜಾರಿ ಅವರು ರಮಾನಾಥರಿಗೆ ಟಿಕೆಟ್ ಕೊಟ್ಟದ್ದು. ಆಸ್ಕರ್ ಫೆರ್ನಾಂಡಿಸು ಅಲ್ಲ, ವೀರಪ್ಪ ಮೊಯ್ಲಿಯೂ ಅಲ್ಲ, ಯಾಕಂದ್ರೆ ನಾನು ಇದ್ದೇನೆ. ವೀರಪ್ಪ ಮೊಯ್ಲಿಯೂ ಅಲ್ಲ. ಇಂದಿರಾ ಗಾಂಧಿಯ ಪರಿಚಯ ಇತ್ತ ರಮಾನಾಥರಿಗೆ? ರಾಜೀವ್ ಗಾಂಧಿಯವರ ಪರಿಚಯ ಇತ್ತ? ಯಾರ ಪರಿಚಯ ಇತ್ತು ರಮಾನಾಥರಿಗೆ? ಸೇರಿದ್ದು ಕಾಂಗ್ರೆಸ್ 1981. ಅದಕ್ಕೆ ಮೊದಲು ನಾನು ಬೇರೆ ಪಕ್ಷದಲ್ಲಿ ಜನತಾ ಪಾರ್ಟಿಯಲ್ಲಿದ್ದಾಗ ಬಿಜೆಪಿಯಲ್ಲಿದ್ದೆ. ನಮ್ಮೊಟ್ಟಿಗೆ ಇದ್ರು ಅವರು ರಮಾನಾಥರೈ ಇಲ್ಲ ಅಂತ ಹೇಳಿ. ಈ ಕೊಡಿಯಾಲ್ ಬೈಲಿನಿಂದ ರಮಾನಾಥರೈಗೆ ಕಚ್ಚೆ ಕಟ್ಟಿ ಮುಂಡಾಸ್ ಕಟ್ಟಿ ನೇಗಿಲ್ ಕೊಟ್ಟು ಮೆರವಣಿಗೆ ಮಾಡಿದವರು ನಾವು. ಅಂತ ಮನುಷ್ಯನಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿತ್ತು 1985. ಜನಾರ್ದನ್ ಪೂಜಾರಿ ಅವರು ಕೊಟ್ಟದ್ದು. ಇವತ್ತು ರಮಾನಾಥರೈ ಮಂತ್ರಿಯಾಗಿದ್ದರೆ, MLA ಆಗಿ ಅಧಿಕಾರ ದುಡ್ಡು ಮಾಡಿದ್ರೆ ಅದಕ್ಕೆ ಜನಾರ್ದನ್ ಪೂಜಾರಿ ಅವರ ಕೊಡುಗೆ. ಇಂಥ ಒಬ್ಬ ಮನುಷ್ಯನಿಗೆ, ಜನಾರ್ದನ್ ಪೂಜಾರಿ ಅಂತ ಮನುಷ್ಯನಿಗೆ ಏನು ಕೊಟ್ಟರು ರಮಾನಾಥರೈಗಳು? ರಂಡೆ ಮಗ ಅಂತ ಹೇಳ್ದ, ನಾಯಿ ಸೂಳೆ ಮಗ ಅಂತ ಹೇಳುದ? ಏನಿದೆ ಅರ್ಥ? ರಮಾನಾಥರೈಯ ಬಾಯಲ್ಲಿ ಈ ಮಾತ. ಹಿರಿಯರೊಂದು ಮಾತು ಹೇಳ್ತಾರೆ, ಬೆಳ್ಳುಳ್ಳಿ ತಿಂದವನ ಬಾಯಲ್ಲಿ ಏಲಕ್ಕಿಯ ಪರಿಮಳ ಯಾವತ್ತೂ ಬರುವುದಿಲ್ಲ ಅಂತ. ಬಸವಣ್ಣನವರು ಹೇಳಿದ್ರು, ಮಾತು ಮುತ್ತಿನ ಹಾರದಂತಿರಬೇಕು ಅಂತ. ಆದರೆ ಉಸ್ತುವಾರಿ ಸಚಿವರ ಬಾಯಲ್ಲಿ ಯಾವ ಮುತ್ತು ಉದುರಿತು ಹೇಳಿ ನೀವು? ನಿಮ್ಮ ಪತ್ರಕರ್ತರಂತ ನಾನು ಕೇಳ್ತಾ ಇದ್ದೀನಿ. ಯಾವ ಉದ್ದೇಶ? ರಮಾನಾಥರೈಯನ್ನು ಎಂದಾದರೂ ನಿಮ್ಮ ಮುಂದೆ ಆಗಲಿ ಅಥವಾ ಬೇರೆ ಎಲ್ಲೇ ಆದರೂ ಜನಾರ್ದನ್ ಪೂಜಾರಿ ಅವರು ರಮಾನಾಥರೈಯ ಬಗ್ಗೆ ಮಾತಾಡಿದ್ದಾರೆ. ಅವರು ಸಿದ್ದರಾಮಯ್ಯರನ್ನು ಟೀಕಿಸಿರ್ಬಹುದು. ಅವರು ಟೀಕಿಸಿದ್ದು ಹೇಳ್ತಾರೆ, ನಾನು ಟೀಕಿಸಿದ್ದು ಕಾಂಗ್ರೆಸ್ ಪಕ್ಷ ಕಟ್ಟುವುದಕ್ಕಾಗೋಸ್ಕರ, ಬೇರೆ ಯಾವುದಕ್ಕೂ ನಾನು ಟೀಕಿಸಿಲ್ಲ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನಲ್ಲಿ ನನಗೆ ಯಾವುದೇ ಇಲ್ಲ. ಆದರೆ ರಮಾನಾಥರೈ ಅವರು ಕುರುಬರು ನೋಡ್ತಾರೆ. ಕುಮಾರಸ್ವಾಮಿ ಅವರು ಮಾತಾಡ್ತಾರಲ್ಲ ಸಿದ್ದರಾಮಯ್ಯನಿಗೆ, ಯಾಕೆ ಹೇಳುವುದಿಲ್ಲ ಕುರುಬರು ನೋಡ್ತಾರೆ ಅಂತ? ಯಡಿಯೂರಪ್ಪನವರು ಮಾತಾಡ್ತಾರೆ, ಸಿದ್ದರಾಮಯ್ಯನಿಗೆ ಟೀಕೆ ಮಾಡ್ತಾರೆ, ಏಕವಚನದಲ್ಲಿ ಮಾತಾಡ್ತಾರೆ. ಜನಾರ್ದನ್ ಪೂಜಾರಿ ತಪ್ಪಿ ಕೂಡ ಏಕವಚನದಲ್ಲಿ ಯಾರಿಗೂ ಮಾತಾಡಿಲ್ಲ ಇಷ್ಟವರೆಗೆ. ಜನಾರ್ದನ್ ಪೂಜಾರಿ ಅವರನ್ನ 26/1/2014 ಇಸ್ವಿ ಉದಯವಾಣಿಯಲ್ಲಿ ಜನಾರ್ದನ್ ಪೂಜಾರಿ ಯಾರು ಅಂತ ಒಂದು ಲೇಖನ ಪ್ರಕಟವಾಗಿತ್ತು. 26/1/2014 ನೋಡಿ. ಅದರಲ್ಲಿ ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರಬೇಕು, ಜನಾರ್ದನ್ ಪೂಜಾರಿ ಅವರಿಗೆ ರಮಾನಾಥರಿಗೆ ಗೊತ್ತಿರಲಿದೆ ಇರ್ಬೋದು ಪೂಜಾರಿ ಯಾರು ಅಂತ. ಆದರೆ ಪ್ರಾಮಾಣಿಕತೆ, ನಿಷ್ಠೆ, ಶುದ್ಧ ಹಸ್ತ, ಕಠಿಣ ದುಡಿಮೆಯ ಪೂಜಾರಿ ಅಂತ 10 ಜನ ನಮ್ಮ ಪಕ್ಷದಲ್ಲಿದ್ದರೆ ಪಕ್ಷಕ್ಕೆ ಸಾವಿಲ್ಲ ಅಂತ ಹೇಳಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇದು ಉದಯವಾಣಿಯಲ್ಲಿ 26/1/2014 ಪ್ರಕಟವಾದಂಥ ಒಂದು ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಪೂಜಾರಿ ಅಂದರೆ ಬಡವರ ಪೂಜಾರಿ. ಯಾವುದೇ ಆಮಿಷಗಳಿಂದ ಖರೀದಿಸಲಾಗದ ಓರ್ವ ರಾಜಕಾರಣಿ ದೇಶದಲ್ಲಿದ್ದರೆ ಅದು ಜನಾರ್ದನ್ ಪೂಜಾರಿ. ರಾಜೀವ್ ಗಾಂಧಿ ಅವರು ಹೇಳಿದರು. ಇಂದಿನ ರಾಜಕೀಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ವ್ಯಕ್ತಿಯನ್ನ ಕಾಣಬಯಸುವುದಾದರೆ ಅದು ಜನಾರ್ದನ್ ಪೂಜಾರಿ ಅವರಲ್ಲಿ ಮಾತ್ರ ಅಂತ ಹೇಳಿದರು ಮಾಜಿ ಪ್ರಧಾನಿ VP ಸಿಂಗ್ ರವರು. ಪೂಜಾರಿ ಅವರು ಅಪ್ಪಟ ಶುದ್ಧ ಹಸ್ತದ ಸಂಸದ, ಪ್ರಾಮಾಣಿಕ ರಾಜಕಾರಣಿ, ನಿಷ್ಠಾವಂತ ಜನಸೇವಕ, ಇದರಲ್ಲಿ ಎರಡು ಮಾತಿಲ್ಲ. ಇದನ್ನು ಹೇಳಿದರು ಅಟಲ್ ಬಿಹಾರಿ ವಾಜಪೇಯಿ. ನನ್ನನ್ನು ಮಿಸ್ಟರ್ ಕ್ಲೀನ್ ಅಂತ ಹೇಳ್ತಾರೆ, ಆದರೆ ನನಗಿಂತಲೂ ಮಿಸ್ಟರ್ ಕ್ಲೀನ್ ಜನಾರ್ದನ್ ಪೂಜಾರಿ, AK ಆಂಟನಿ. ಇದರ ಫೋಟೋ ಕಾಪಿ ನನ್ನಲ್ಲಿದೆ, ಇದನ್ನು ನಾನು ಬರ್ಕೊಂಡಿದ್ದೇನೆ. ಇದು ಉದಯವಾಣಿಯಲ್ಲಿ 26/1/14. ಇಂಥ ಜನಾರ್ದನ್ ಪೂಜಾರಿ ಅವರನ್ನ ಒಬ್ಬ ರಮಾನಾಥರೈ ಈ ಭಾಷೆಯನ್ನ ಪ್ರಯೋಗ ಮಾಡದಿದ್ರೆ ಕಾಂಗ್ರೆಸ್ಸಿಗೆ ನಿಜಕ್ಕೂ ಒಂದು ಸಂಸ್ಕೃತಿ ಉಳ್ಳ ದೇಶ, 134 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಹೌದು ಅಂತಾದರೆ, ಒಂದು ಸಂಸ್ಕೃತಿ ಉಳ್ಳಂತ ಈ ದೇಶದ ಮಣ್ಣಿನ ಸಂಸ್ಕೃತಿ ಕಾಂಗ್ರೆಸ್ಗೆ ಗೊತ್ತಿದ್ದರೆ ರಮಾನಾಥರೈ ಇವತ್ತಿನಿಂದಲೇ ಉಚ್ಚಾಟನೆ ಮಾಡಬೇಕು. ಕಾಂಗ್ರೆಸ್ನಿಂದ ಅವರ ಮಂತ್ರಗಿರಿಯಿಂದ ತೆಗಿಬೇಕು. ಅವರನ್ನ ಈ ಜಿಲ್ಲೆಯ ಜನತೆ ಖಂಡಿಸಬೇಕು. ಏನ್ ಬೇಕಾದ್ರೂ ಟೀಕೆ ಮಾಡಲಿ, ನಾನು ಹೇಳೋದಿಲ್ಲ. ಯಾರನ್ನು ಯಾರು ಟೀಕೆ ಮಾಡಬಹುದು ಡೆಮಾಕ್ರಸಿಯಲ್ಲಿ. ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಉಸ್ತುವಾರಿ ಸಚಿವರು ಇಂಥ ಒಂದು ಕೀಳು ಭಾಷೆಯಲ್ಲಿ, ಅದು ಕೂಡ ಪಬ್ಲಿಕ್ ಪ್ಲೇಸ್ನಲ್ಲಿ ಮಾತನಾಡುವುದಿದ್ರೆ
ನಮ್ಮ ಜಿಲ್ಲೆಯ ಮಾನ ಮರ್ಯಾದೆ ಎಲ್ಲಿ ಹೋಯ್ತು? ನಮ್ಮ ಜಿಲ್ಲೆಯ ಆ ಜನ ಶಾಸಕ ಅಂದರೆ ಬಂಟ್ವಾಳದ ಶಾಸಕ. ನಾನು ರಮಾನಾಥ್ರೇಯರು ಒಂದೇ ಕ್ಷೇತ್ರದವರು. ಅಂತರಂಗದ ರಮಾನಾಥ್ರೇಯ ಬೇರೆ, ಬಹಿರಂಗದ ರಮಾನಾಥ್ರೇಯ ಬೇರೆ. ಕೆಲವು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ಆ ಪ್ರಸ್ತಾವದಲ್ಲಿರುವಂತಹ ತಪ್ಪು ಮಾಹಿತಿಗಳು, ಅದು ತಪ್ಪು ದಾರಿಯನ್ನು ಎಡೆ ಮಾಡಿಕೊಡುವುದನ್ನು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿ ನಾನು ಈ ದಿವಸ ನಿಮ್ಮ ಮುಂದೆ ಇದ್ದೇನೆ. ಪ್ರಥಮವಾಗಿ ಹೇಳ ಬಯಸುವುದು, ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸುರತ್ಕಲ್ ಬಂಟರ ಭವನದಲ್ಲಿ ನನ್ನ ಮದುವೆಯ ಪ್ರಯುಕ್ತ ಇದ್ದ ಸಮಾರಂಭವನ್ನು ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ನನ್ನ ಮದುವೆಯ ಸಮಾರಂಭ ಇದ್ದದ್ದು 9 ತಾರೀಕಿಗೆ, 9 ಫೆಬ್ರವರಿ 2017. ಅವರು ಹೇಳಿರೋ ಪ್ರಕಾರ 6 ಫೆಬ್ರವರಿಗೆ ಅಲ್ಲ. ಅದನ್ನು ಅವರು ಯಾಕೆ, ಎಲ್ಲಿಂದ ಅವರಿಗೆ ಮಾಹಿತಿ ಬಂತು, ಅದು ಯಾರು ಉಲ್ಲೇಖ ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ನನ್ನ ಹೆಸರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಒಟ್ಟಿಗೆ ನಾನು ನನ್ನ ಜೀವನದಲ್ಲಿ ನನ್ನ ತಂದೆಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಆಸ್ಕರ್ ಫೆರ್ನಾಂಡಿಸು ಅವರ ಆತ್ಮೀಯತೆ ಬಗ್ಗೆಯನ್ನು ಪ್ರಸ್ತಾವ ಮಾಡಿದ್ದಾರೆ. ಇದು ಅನಗತ್ಯ ವಿಷಯ. ಯಾಕಂದರೆ ನಾನು ರಾಜಕೀಯದಲ್ಲಿಲ್ಲ, ಯಾವುದೇ ರಾಜಕೀಯ ಪೋಸ್ಟ್ ಆಗಲಿ ಇದನ್ನಾಗಲಿ ಅಪೇಕ್ಷೆ ಪಟ್ಟವನು ಅಲ್ಲ. ಹಾಗಾಗಿ ಅವರ ಉದ್ದೇಶ ಅದು ಏನು ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಮೂರನೇದು ಮುಖ್ಯವಾಗಿ ಬರುವಂಥದ್ದು, ಅವರು ಮಾನ್ಯ ಸಚಿವರಾದಂಥ ರಮಾನಾಥ್ರೇಯಗಳ ಬಗ್ಗೆ ಅವರು ಮಾನ್ಯ ಮಾಜಿ ಕೇಂದ್ರ ಸಚಿವ ಜನಾರ್ದನ್ ಪೂಜಾರಿ ಅವರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಹೇಳಿದರು. ಇದು ಕೂಡ ತಪ್ಪು ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೇನೆ. ಆ ದಿವಸ ಜಾಯಿಂಟ್ ಸೆಷನ್ ಇತ್ತು. ಹಾಗಾಗಿ ಭಾಳಷ್ಟು ರಾಜಕೀಯ ಮುಖಂಡರು ಬರಲಿಲ್ಲ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಕೂಡ ಬಜೆಟ್ ಸೆಷನ್ ಇದ್ದದ್ರಿಂದ ತುಂಬ ಜನ ಬರಲಿಲ್ಲ. ಇಲ್ಲಿದ್ರೆ ಇನ್ನಷ್ಟು ನಾಯಕರು ಬರ್ತಿದ್ರು. ಆ ದಿವಸ ರಮಾನಾಥ್ರೇಯಗಳು ನನ್ನ ಫಂಕ್ಷನಿಗೆ ಬಂದದವರು 10 ಗಂಟೆಗೆ ಬಂದದವರು. ಇವರು ಹೇಳೋ ಪ್ರಕಾರ 9-9:30 ಅಲ್ಲ, ಅಷ್ಟೊತ್ತಿಗೆ. ಅಂದರೆ ಸಾಮಾನ್ಯ 7 ಗಂಟೆಗೆ ನನ್ನ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಸಾಮಾನ್ಯ 9-9:30 ಹೊತ್ತಿಗೆಲ್ಲ ಜನ ಖಾಲಿಯಾಗಿ, 10 ಗಂಟೆ ಹೊತ್ತಿಗೆ ನಾವು ಊಟಕ್ಕೆ ಹೊರಡುವಂಥ ಟೈಮ್ ಅದು. ಆ ಟೈಮಲ್ಲಿ ರಮಾನಾಥ್ರೇಯಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಅಲ್ಲಿಂದ ಸ್ಟೇಜ್ನಿಂದ ಕೆಳಗೆ ಇಳಿತಾ ಹೋದಾಗೆ ನಾವು ಕೂಡ ಅವರೊಟ್ಟಿಗೆ ಹೋದೆವು. ಭಾಳ ಆರಾಮದಲ್ಲಿ ಖುಷಿಯಲ್ಲಿದ್ದರು, ಊಟ ಮಾಡಿದರು. ನಾವೆಲ್ಲ ಅಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಇದ್ದರು. ಇವರೆಲ್ಲ ಇದ್ದು ಊಟ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ನನಗೆ ತಿಳಿದಿರೋ ಪಟ್ಟಿಗೆ ಜನಾರ್ದನ್ ಪೂಜಾರಿ ಅವರ ಬಗ್ಗೆ ಅವ್ರಿಗೆ ಭಾಳ ಗೌರವ ಇದೆ, ನಮಗೆಲ್ಲರಿಗೂ ಇದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಂಡ ಭಾಳ ಪ್ರಭಾವಿ ನೇತಾರಗಳಲ್ಲಿ ಜನಾರ್ದನ್ ಪೂಜಾರಿ ಅವರು, ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಹೆಸರನ್ನು ದೆಹಲಿ ಮಟ್ಟದಲ್ಲಿ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ ತಂದಿಟ್ಟಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಯಾರು ಈ ರೀತಿಯ ಕೆಟ್ಟ ಮಾತನ್ನು ಆಡುವುದನ್ನು ನಾನು ನಂಬುವುದಿಲ್ಲ. ಆ ದಿವಸ ನನ್ನ ಇದರಲ್ಲಿ ಯಾವುದೇ ರೀತಿಯಂಥ ಘಟನೆ ಆಗಿಲ್ಲ. ನನ್ನ ಗಮನಕ್ಕೆ ಬರದಿರ್ತಿದ್ರು, ನನಗೆ ಇನ್ಯಾರಾದರೂ ಹೇಳಿರ್ತಿದ್ರು, ಅಂಥದ್ದು ಯಾವುದೂ ಆಗಲಿಲ್ಲ. ಮತ್ತು ಹರಿಕೃಷ್ಣ ಬಂಟ್ವಾಳ ಅವರಿಗೆ ಏನು ಉದ್ದೇಶಗಳು ಉಂಟು, ಅವ್ರು ಯಾಕೆ ಈ ರೀತಿ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಾನು ಹೇಳಿರೋ ಹಾಗೆ ಹೀಗಾಗಿ ನನಗೆ ಆಸ್ಕರ್ ಫೆರ್ನಾಂಡಿಸ್ ಅವರ ಬಗ್ಗೆ ಭಾಳ ಗೌರವ ಇದೆ. ಅವ್ರ ಬಗ್ಗೆ ಯಾರಾದರೂ ಕೀಳಾಗಿ ಮಾತಾಡಿದರೆ ನಾವು, ಅವರಾದರೆ ಸುಮ್ಮನೆ ಇರ್ತಾರೆ, ನಮಗಂತ ತಡ್ಕೊಳ್ಳೋದು ಕಷ್ಟ ಆಗಿದೆ. ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಹಿಂದೆ ಡಿಸೆಂಬರ್ 11 ಟೈಮ್ನಲ್ಲಿ ಇವರು MLC ಇಲೆಕ್ಷನ್ನಿಗೆ ಸ್ಪರ್ಧಿಸ್ತಾ ಇದ್ದ ಟೈಮಲ್ಲಿ ಇಂಡಿಪೆಂಡೆಂಟ್ ಆಗಿ ಆಸ್ಕರ್ ಅವರ ಬಗ್ಗೆ ಆಗಲಿ, ಅವರ ಶ್ರೀಮತಿಯವರು, ಅವರು ಯಾವುದೇ ಇದಕ್ಕೆ ಇನ್ವಾಲ್ವ್ ಆಗೋದಿಲ್ಲ, ಅವರ ಬಗ್ಗೆ ಕೂಡ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ನನಗೆ ಅದು ಹೇಳಲಿಕ್ಕೂ ನನಗೆ ಇಷ್ಟ ಬರೋದಿಲ್ಲ. ಯಾಕಂದರೆ ಅವರು ಮಾತಾಡಿದ ಭಾಷೆಯನ್ನು ನಾವು ಉಪಯೋಗ ಮಾಡಲಿಕ್ಕೆ ನನಗೆ ಇಷ್ಟ ಬರುವುದಿಲ್ಲ. ಆಗಲೂ ಬೇಸರ ಇತ್ತು. ಈಗ ಇದನ್ನು ನಾನು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಭಾಗವಹಿಸಿಕೆ ಇಲ್ಲದಿದ್ದರೂ ನನ್ನ ಒಂದು ಪ್ರೈವೇಟ್ ಫಂಕ್ಷನ್ನ ಬಗ್ಗೆ ಹೆಸರುಗಳನ್ನು ಪ್ರಸ್ತಾವ ಮಾಡಿ ಪ್ರತಿಯೊಂದನ್ನು ಜೋಡಣೆ ಮಾಡಿ ಈ ರೀತಿ ಹೇಳಬೇಕಾದ್ರೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳುವಂಥ ಒಂದು ನಿಖರವಾದ ಒಂದು ನನಗೆ ಮನಸ್ಸು ಬಂದದ್ರಿಂದಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಹಾಗಾಗಿ ದಯವಿಟ್ಟು ತಾವು ಮಾಧ್ಯಮ ಮಿತ್ರರು ಈ ವಿಷಯವನ್ನು, ಯಾಕೆಂತ ಗೊತ್ತಿಲ್ಲ ನನಗೆ ಅವರು ಏನು ಉದ್ದೇಶ ಉಂಟು, ಅವ್ರು ಏನು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಮ ಹೆಸರು ಯಾರ್ದು? ರಾಜೇಶ್ ರಾವ್. ಆಮೇಲೆ ಇವತ್ತು 10 ಗಂಟೆಗೆ ಬಂದು ಎಷ್ಟು ಗಂಟೆ
15-20 ನಿಮಿಷ ಇದೆ ಊಟ ಎಲ್ಲ ಮಾಡಿ ಹೋಗಿ. ಹೌದು ಹೌದು. ಅಲ್ಲಂದ್ರೆ ಬಂದು ನನಗೆ ವಿಶ್ ಮಾಡಿ ಆನಂತರ ಕೂಡಲೇ ಸ್ಟೇಜ್ನಿಂದ ಕೆಳಗೆ ಇಳಿದು ನಮ್ಮದು ಕೂಡ ಅಂದರೆ ಎಲ್ಲರೂ ಗೆಸ್ಟ್ಗಳು ವಿಶ್ ಮಾಡುವಂಥದ್ದು ಆಗಿ ಹೋಗಿತ್ತು. ಹಾಗಾಗಿ ನಾವು ಕೂಡ ಅವರು ನಡ್ಕೊಂಡು ಹೋದಾಗೆ ಬಂದ್ವಿ. ಅಲ್ಲೇ ಊಟ ತಿಂಡಿಗಳನ್ನು ಮುಗಿಸ್ಕೊಂಡು ಹೊರಟು. ಯಾರನ್ನು? ಅರುಣ್ ಗೋಯಲ್ ಅವರು ಸಾಮಾನ್ಯ ಒಂದು 8-8:30 ಅಂದಾಜಿಗೆ ಬಂದಿದ್ದಾರೆ. ಅವರು ಬೇಗ ಹೊರಟಿರ್ಬೋದು, ನಾನು ಅಲ್ಲಿ ನೋಡಲಿಲ್ಲ. ಇಲ್ಲ ಅನ್ನಿಸ್ತದೆ, ನಾನು ಅದನ್ನು ಗಮನ ಮಾಡಲಿಲ್ಲ, ನನ್ನ ಗಮನಕ್ಕೆ ಬರಲಿಲ್ಲ. ಮತ್ತೆ ಈ ರೀತಿ ಯಾರಾದರೂ ಏನಾದರೂ ಮಾತಾಡಿದರೆ ಖಂಡಿತವಾಗಿ ಅಲ್ಲಿ ಗಮನಕ್ಕೆ ಬರ್ತೀವಿ. ಇಲ್ಲ, ರೈಗಳು ನಿಮಗೆ ಗೊತ್ತುಂಟು, ರೈಗಳು ಎಲ್ಲಿ ಹೋದರೂ ಒಂದು 25-50 ಜನ ಒಟ್ಟಿಗೆ ಬರ್ತಾರೆ. ಅಲ್ಲಿಯೂ ಫಂಕ್ಷನಲ್ಲಿ ಅವ್ರು ಯಾಕೆ ಮತ್ತೆ ಪ್ರೆಸ್ನಲ್ಲಿ ಬರಲಿಲ್ಲ? ಯಾಕೆ ಪ್ರೆಸ್ನಲ್ಲಿ ಹೇಳಿಲ್ಲ ಅವರು? ನಾನು ಅವರ ಫೋನನ್ನು ಟ್ರೈ ಮಾಡಿದ್ದೆ, ನನಗೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಅವರಿಗೂ ಮಾಡಿದೆ, ತೇಜಸ್ವಿಗೂ ಮಾಡಿದೆ. ಯಾಕೆ ಇಲ್ಲ ಇಲ್ಲ. ಈಗ ಮೊದಲನೇ 2 ಸ್ಪಷ್ಟನೆಗಳಿಗೆ ನಮ್ದೇನು ಅಭ್ಯಂತರ ಅಂದ್ರೆ ಇಲ್ಲ, ಈ ಘಟನೆ ನಡೆಯಲಿಲ್ಲ ಅಂತ ಹೇಳಬೇಕಾದ್ರೆ ಅವರು ಹರಿಕೃಷ್ಣ ಬಂಟ್ವಾಳ ಉಲ್ಲೇಖಿಸಿದ ತೇಜಸ್ವಿ ರಾಜ್ ಆಗಲಿ ಅಥವಾ ಅರುಣ್ ಕುಬೇಲ್ ಆಗಲಿ ಬಂದು ಹೇಳಿದ್ರೆ ಅವರನ್ನು ಟ್ರೈ ಮಾಡುವುದಿಲ್ಲ. ನಾನು ಹೇಳುವಂಥದ್ದು ನೋಡಿ, ಹರಿಕೃಷ್ಣ ಬಂಟ್ವಾಳ ಅವರನ್ನು ನಾನು ಕಾರಣಾಂತರಗಳಿಂದ ನನಗೆ ಇನ್ವೈಟ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಫಂಕ್ಷನ್ಗೆ. ಹಾಗಿರುವಾಗ ಈಗ 5 ತಿಂಗಳು ಹಿಂದೆ ನಡೆದಿರತಕ್ಕಂಥ ಈ ಘಟನೆಯನ್ನು ಅವರು ಈಗ ಇಂಥವ್ರು ನನಗೆ ಹೇಳಿರುವಂಥದ್ದು ಅಂತ ಅವರು ಹೇಳ್ತಾರೆ ಬಿಟ್ಟು ಅವರು ಒಟ್ಟಿಗೆ ಕೂತ್ಕೊಳ್ಬೋದಿತ್ತಲ್ಲ. ಹೇಳುವವರು ಇದ್ರೆ ಅಷ್ಟು ಖಂಡಿತವಾಗಿ ಅವ್ರು ಯಾಕೆ ಅದನ್ನು ಒಟ್ಟಿಗೆ ಬರದೆ ಇನ್ನೊಬ್ಬರ ಮುಖಾಂತರವನ್ನು ಯಾಕೆ ಹೇಳಿಸ್ತಾರೆ? ಅಲ್ಲ, ಅವರು ಒಪ್ಕೊಂಡಿದ್ದಾರಲ್ಲ. ಈಗ ಅರುಣ್ ಕುಬೇಲ್ ಈಗ ಫೋನ್ ಮಾಡಿ ನನಗೆ ಆ ಬಗ್ಗೆ ಮಾಹಿತಿ ಅಲ್ಲ, ಅವರು ಒಪ್ಪಿದ್ದಾರೆ. ನನಗೆ ಆ ಮಾಹಿತಿ ಇದೆ. ನನ್ನ ಫಂಕ್ಷನ್ನಲ್ಲಿ ಈ ರೀತಿ ನಡೆದಿಲ್ಲ ಅಂತ ಹೇಳುವಂಥದ್ದು ನಾನು ಹೇಳ್ತೇನೆ. ಮತ್ತೆ ವಾಪಸ್ ತೇಜಸ್ವಿ ರಾಜ್ ಅವರನ್ನು ಇಲ್ಲಿ ಬಂದು ಕೂರಿಸಬೇಕು ಅಂದ್ರೆ ಅವರು ಏನಾದ್ರು ಹೇಳಿದ್ರೆ ನೋಡಿ, ಈಗ ಅವ್ರಿಗೆ ರಮಾನಾಥ್ ರೈಗಳಿಗೆ ಕಾಂಗ್ರೆಸ್ ಮುಖಂಡರು ನೋಡಿ, ರಮಾನಾಥ್ ರೈಗಳು ಯಾವ ರೀತಿ ಕಾಂಗ್ರೆಸ್ನಲ್ಲಿ ಒಂದು ಮುಖಂಡರು, ಅವರಿಗಿಂತ ಜನಾರ್ದನ ಪೂಜಾರಿ ಅವರು ಅಷ್ಟೇ ಪ್ರಬಲವಾದ ಮುಖಂಡರು. ನಮಗೆ ಎಲ್ಲರ ಬಗ್ಗೆ ಗೌರವ ಇದೆ. ಈಗ ಹರಿಕೃಷ್ಣ ಬಂಟ್ವಾಳ ಅವರು ಮೊನ್ನೆ ಕಾಂಗ್ರೆಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತು ಏನೆಲ್ಲ ಮಾಡಿಕೊಂಡ್ರು, ಅದು ಅವರ ಪರ್ಸನಲ್ ವಿಷಯ, ಅದನ್ನು ನಾನೇನು ಮಾತಾಡೋದಲ್ಲ. ಈಗ ಮತ್ತೆ ಈ 5 ತಿಂಗಳ ನಂತರ ಇವರ ಮಧ್ಯೆ ಇವರನ್ನು ತಾಗಿಸಿ ಹಾಕಿ ಏನು ಉಂಟಾಗೋದು ಏನು ಅಂತೇಳಿ ನನಗೆ ಅರ್ಥ ಆಗುತ್ತೆ. ಅದು ಕರೆಕ್ಟ್. ಆದ್ರೆ ನೀವು ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ಬೋದು ವಿನಃ ಹಾಗೆ ನಡೀಲಿಲ್ಲ ಅಂತ ಹೇಳೋದು ಎಷ್ಟು ಸರಿ ಅಲ್ಲ. ನನ್ನ ಗಮನಕ್ಕೆ ಈಗ ನನ್ನ ಒಂದು ಫಂಕ್ಷನ್ ಆಯ್ತು ಅಂತಾದ್ರೆ ಅಲ್ಲಿ ಪ್ರತಿಯೊಂದು ವಿಷಯಗಳನ್ನು ನನಗೆ ಏನಾದರೂ ಒಂದು ಆದರೆ ಒಂದು ಹೇಳ್ತಾರೆ. ಈಗ ಅದೊಂದು ಕಡೆಯಲ್ಲಿ ಊಟ ಕಡಿಮೆ ಆಯಿತು ಅಂತಾದ್ರೆ ಒಂದು ಫಂಕ್ಷನಲ್ಲಿ ಹೇಳ್ತಾರೆ ಈ ರೀತಿ ಆಗಿದೆ ಅಂತ ಹೇಳುವಂಥದ್ದು. ಹಾಗಿರುವಾಗ ಈಗ ಹೇಳೋದು ಇಷ್ಟು ದೊಡ್ಡ ಆರೋಪ ಇರುವಂಥದ್ದು ಆಗಿದ್ದರೆ ಖಂಡಿತ ನನ್ನ ಗಮನಕ್ಕೆ ಬರ್ತೀನಿ. ಅದು ಈಗ ನೋಡಿ, ನಾನೀಗ ಹೇಳಿದೆ ನಿಮ್ಮಲ್ಲಿ, ಈಗ ಉದಾಹರಣೆಗೆ ಡಿಸೆಂಬರ್ನಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಜನಾರ್ದನ ಪೂಜಾರಿ ಆಸ್ಕರ್ ಫರ್ನಾಂಡಿಸ್ ಅವರ ಬಗ್ಗೆ ಹೇಳಿರುವಂಥದ್ದು ಯೂಟ್ಯೂಬ್ನಲ್ಲಿ ಹೋದರೆ ಈಗಲೂ ದಾಖಲೆ ಉಂಟು. ಇವರಿಗೆ ಈಗ ದಾಖಲೆ ಅಂತ ಹೇಳುವಂಥದ್ದು ಏನು ಉಂಟು ನಾನು ಕೇಳುವಂಥದ್ದು? ರಮಾನಾಥ್ ರೈಗಳು ಹೀಗೆ ಮಾಡಿದ್ದಾರೆ ಅಂತ ಯಾರನ್ನೋ ಒಂದು ಸೇರಿಸ್ಕೊಂಡು ಹೇಳ್ತಾರೆ. ನೀವು ಅದನ್ನೇ ಯೂಟ್ಯೂಬ್ನಲ್ಲಿ ನೋಡಿ. ಯೂಟ್ಯೂಬ್ನಲ್ಲಿ ಯಾರು ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ನಾನು ಅರುಣ್ ಕುಮಾರ್ ಟ್ರೈ ಮಾಡಿದ್ದೀನಿ, ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಟ್ರೈ ಮಾಡಿದ್ದೀನಿ. ಯಾರು ಫೋನ್ ಸಿಗ್ತಾರ? ಸ್ಪೀಕರ್ ಆನ್ ಮಾಡಿ ನೋಡಿ, ಎಲ್ಲರೂ ಕೇಳಿಸ್ತೇವೆ. ಸರಿ.